ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಟ್ಯಾಕ್ಸ್ ಹಾಕಿದರೆ ಸಮಸ್ಯೆ ಆಗುತ್ತೆ. ಕೇಂದ್ರ ಸರ್ಕಾರ ಇದನ್ನು ಸರಿಪಡಿಸುವಂತ ಕೆಲಸ ಮಾಡಬೇಕು ಅಂತ ಈ ಜಿಎಸ್ಟಿ ನೋಟಿಸ್ ಬಗ್ಗೆ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ಗಳನ್ನು ಕೊಡ್ತಾ ಇದೆ, ಇದರ ಬಗ್ಗೆ ಅವರು ಮಾತನಾಡಿದ್ದಾರೆ. ಇನ್ನು ಬಿಜೆಪಿಯವರು ಮನುಷ್ಯರಲ್ವಾ ಅಂತ ಅವರು ಪ್ರಶ್ನಿಸಿದ್ದಾರೆ. ಅದೇನಾಗುತ್ತೆ, GST ಫಿಕ್ಸ್ ಮಾಡೋ ಅಧಿಕಾರ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ, ನಮಗಲ್ಲ. ಸೊ GSTನ ಮೊದಲಿಂದ ವಿರೋಧ ಮಾಡ್ತಿದ್ರು, ಈಗ ಅಡ್ಜಸ್ಟ್ ಆಗೋರೆ. ಈ ಸಣ್ಣ ಪುಟ್ಟ ವಹಿವಾಟುಗಳು ತೆಗಿಯೋರು ಯಾರು? ಕೇಂದ್ರದ ಹಣಕಾಸಿನ ಸಚಿವರೇ ತೆಗಿಬೇಕು. ಸೊ ಅವ್ರು ಈ ಸಣ್ಣ ಪುಟ್ಟ ಬಿಡಿ ಅಂಗಡಿನಲ್ಲಿ, ಟೀ ಅಂಗಡಿನಲ್ಲಿ ಹಾಲು ಮಾರೋರಿಗೆಲ್ಲ GST ಹಾಕಿದ್ರೆ ಕರೆಕ್ಟ್ ಆಗುತ್ತೆ, ತೆಗಿಬೇಕು. ಅವರು Paytm ಮಾಡಿಸ್ಕೊಂಡ್ರು GST ಕೊಡಬೇಕಾಗತ್ತೆ, ಅಥವಾ ಗೂಗಲ್ ಪೇ ಮಾಡಿಸ್ಕೊಂಡ್ರು GST ಕಟ್ಟಬೇಕಾಗುತ್ತೆ. ಇವೆಲ್ಲ ಕಟ್ಟ ಇದೆ. ಅವ್ರು ಹೇಳ್ತಾ ಇರ್ತಕ್ಕಂಥ ಸತ್ಯ, ಕೇಂದ್ರ ಸರ್ಕಾರ ಇದನ್ನು ಒಂದು ಹಂತದ ಮೇಲೆ ಮಾಡಬೇಕು. ಸೊ ಸಣ್ಣ ಪುಟ್ಟ ಇವರಿಗೆ ತೆಗಿಬೇಕು ಅನ್ನೋದು ನನ್ನ. ಯಾರು ಅವ್ರಿಗೇನು ಮನುಷ್ಯರೇನ್ರಿ, ಬಿಡ್ರಿ ಅವ್ರ ಬಗ್ಗೆ ಹೇಳಲೇ ಬಿಡ್ರಪ್ಪ ನೀವು ಪ್ಲೀಸ್. ಅವ್ರು ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲರಿ. BJP ಅವ್ರಿಗೆ ಏನೋ ಮಾತಾಡ್ತಾರೆ. ಅವ್ರಿಗೇನಾಗುತ್ತೆ, ಹಿಂದೆ ಮಾಡಿರೋ ಸಾಧನೆನೂ ಇಲ್ಲ, ಮುಂದೆ ಮಾಡೋ ಅಂಥ ಗುರಿನೂ ಇಲ್ಲ. ಸುಮ್ಮನೆ ಏನೋ ಒಂದು ಹೇಳ್ಬಿಡ್ತಾರೆ, ಸುಮ್ಮನೆ ಏನೋ ಒಂದು ಹೇಳ್ತಾರೆ. ಕಮರ್ಷಿಯಲ್ ನೋಡ್ರಿ, ಇದು GSTನ ಕಲೆಕ್ಟ್ ಮಾಡೋದಕ್ಕೆ ಸ್ಟೇಟ್ ಯೂನಿಟ್ ಇದೆ, ಅವ್ರು ಮಾಡ್ತಾರೆ. ಅದನ್ನು ಇವ್ರು ಹೇಳಿದ್ರೆ ತೆಗಿಯೋ ಅಧಿಕಾರ ಇರೋದು ಅವ್ರಿಗೆ. ಅವ್ರು ಆರ್ಡ್ರ್ ಮಾಡಿದ್ರೆ ಇವ್ರು ಮಾಡಲೇಬೇಕಲ್ಲ. ಸೊ ಕೇಂದ್ರ ಸರ್ಕಾರದವರು ಆದೇಶ ಕೊಟ್ಟಂತ ಇವ್ರು ಪಾಲನೆ ಮಾಡಬೇಕಾಗತ್ತಲ್ಲ. ಈಗ ನಮ್ಮ DC ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನೋ ಒಂದು ಡೈರೆಕ್ಷನ್ ಕೊಡ್ತಾರೆ, ನಾನು ಮಾಡೋಕ್ಕಿಲ್ಲ ಅಂತ ಹೇಳೋಕ್ಕಾಗತ್ತಾ? DC ಅವರು ಮಾಡಬೇಕಾಗತ್ತಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.